ನಮಗೆಲ್ಲರಿಗೂ ಕೂಡ ಮಹಿಳೆಯರಿಗೆ ಹಕ್ಕುಗಳು ಸಿಕ್ಕಿದೆ. ಸೊ ಹೀಗಾಗಿ ನನ್ನ ಇಲಾಖೆಯಲ್ಲಿ ಇರುವಂಥ ಸುಮಾರು 1.5 ಲಕ್ಷ ಸಿಬ್ಬಂದಿಗಳು ಇವತ್ತು ಈ ಒಂದು ಮಾನವ ಸರಪಳಿಯಲ್ಲಿ 25 ಲಕ್ಷ ಜನ ಭಾಗ ಆಗಿದ್ದಾರೆ. ಅದರಲ್ಲಿ 1.5 ಲಕ್ಷ ಜನ ನನ್ನ ಇಲಾಖೆಯ ಸಿಬ್ಬಂದಿಗಳು ಈ ಮಾನವೀಯತೆಯ ಸರಪಳಿಯಲ್ಲಿ ಭಾಗವಹಿಸಿದ್ದಾರೆ. ಯಾರು ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ? ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ? ನಮಗೂ ಎಲ್ಲರಿಗೂ ಗೊತ್ತಿದೆ. ಇದು ಈಗ ನಮ್ಮ ಸತೀಶ್ ಜಾರಕಿಹೊಳಿ ಅವರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬೈಯು ಅಂತ ಹೇಳಿದ್ವಾ? ಏನು ಬ್ಲ್ಯಾಕ್ ಮೇಲ್ ಮಾಡು ಅಂತ ಹೇಳಿದ್ವಿ? ನಾವೇನು ಹೇಳಲ್ವಲ್ಲ, ಮಾಡಿದ್ದನ್ನು ಮಾರಾಯ ಆಗಿದೆ. ಕೆಲವರು ರಾಜಕಾರಣಿಗಳು ಮೇಡಮ್ ಮೊದಲು ಮಾತಾಡ್ತಾರೆ, ಆಮೇಲೆ ಇದು ತಿಳಿಸಿದ್ದಾರೆ ದ್ವೇಷದ ರಾಜಕಾರಣ ಅಂತ ಹೇಳ್ತಾರೆ ಮೇಡಮ್. ಆಡಿಯೋ ಫೇಕ್ ಇದೆ. ಒಂದೇ ನಿಮಿಷ ಹೇಳ್ತೀನಿ. ಕೆಲವೊಬ್ಬರು ಮಾತಾಡ್ತಾರೆ, 90% ಮಾತಾಡ್ತಾರೆ. ಸತ್ಯ ಯಾಕಂದರೆ ಪ್ರಮಾಣೀಕರಿಸಿ ನೋಡ್ಬೇಕು ನಾವು. ಬಟ್ ಇದು ಏನಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಇದಕ್ಕೇನು ಕನ್ನಡಿ ಹಿಡಿಯುವಂಥ ಅವಶ್ಯಕತೆ ಇಲ್ಲ. ಆಗಿದೆ. ಬಹುಶಃ ಅಂತಾರಾಷ್ಟ್ರೀಯ ದಾಖಲೆ ಪುಸ್ತಕಗಳಲ್ಲಿ ಇದು ಗುರುತಿಸಿಕೊಳ್ಳಿದೆ. ವಿಶೇಷವಾಗಿ ಸ್ಯಾಟಲೈಟ್ನಿಂದ ಕೂಡ ಇದನ್ನು ಪಿಕ್ಚರ್ ಮಾಡ್ತಿದ್ದಾರೆ. ಅಂದರೆ ಟೋಟಲು ಮಾನವ ಸರಪಳಿಯೆಲ್ಲ ಕೂಡ ಪಿಕ್ಚರ್ನಲ್ಲಿ ಕ್ಯಾಪ್ಚರ್ ಮತ್ತು ಈ ರೀತಿ ಮಾಡಿದ್ದು ನಮ್ಮ ದೇಶದಲ್ಲೇ ಪ್ರಥಮ. ಸೊ ನಾವು ಸಂವಿಧಾನವನ್ನು ಇಷ್ಟು ಮಹತ್ವ ಕೊಡ್ತಾ ಇದ್ದೀವಿ, ಬೆಳೆಸ್ತಾ ಇದ್ದೀವಿ. ಉದ್ದೇಶ ಅಂದರೆ ಪ್ರತಿಯೊಬ್ಬರಿಗೂ ಅದರ ಮಹತ್ವ ಅರಿವು ಆಗಬೇಕು. ಸೊ ವಿಶೇಷವಾಗಿ ಶಾಲಾ ಮಕ್ಕಳಂತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಮಾದೇವಪ್ಪನವರು ವಿಶೇಷ ಆಸಕ್ತಿ ವಹಿಸಿ ಕಾರ್ಯಕ್ರಮ ಮಾಡಿದ್ದಾರೆ. ಸರ್, ಈಗ ರಾಜ್ಯದ ಏನು ಪಠ್ಯ ಪುಸ್ತಕ ಇದೆ ಅದರಲ್ಲಿ ಒಂದು ಪಠ್ಯವನ್ನು ಎಲ್ಲ ತರಗತಿಗಳಿಗೆ ಸಂವಿಧಾನದ ಒಂದು ತಿಳುವಳಿಕೆ ಇರತಕ್ಕಂಥ ಒಂದು ಅಧ್ಯಯನವನ್ನು ಹಾಕಬೇಕು ಅನ್ನೋದು ಬಹುದಿನಗಳ ಬೇಡಿಕೆ. ಅದನ್ನೇನಾದರೂ ತಾವು ಈ ಖಂಡಿತ ಹಾಕ್ತಾರೆ. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ನಡೆದಿದೆ, ಹಾಕಬೇಕು. ಇನ್ನೂ ಅನೇಕ ಇತಿಹಾಸದಿಂದ ಏನು ಬಿಟ್ಟೋಗಿದೆ ಅದನ್ನು ಕೂಡ ಸೇರಿಸಲಿಕ್ಕೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಸರ್, ಈಗ ಬೆಳಗಾವಿ ನಗರಕ್ಕೆ ಸೀಮಿತವಾಗಿರೋದು 20 ಕೋಟಿ ಕಟ್ಟುವಂಥ ಒಂದು ಆತಂಕ ಬಂದಿತ್ತು, ಅದು ದೂರ ಆಗಿದೆ ಅಂತ ಹೇಳಿ ತಾವೇ ಘೋಷಣೆ ಅದು ನಾವು ಬೇಡ ಅಂತ ಹೇಳಿದ್ವಿ. ಅದು ಲ್ಯಾಂಡ್ ನಮಗೆ ಬೇಡ ಅಂತ ಹೇಳಿದ್ವಿ. ಮುಂದೆ ನೋಡೋಣ, ಅವಶ್ಯ ಬಿದ್ದಾಗ ಬೇರೆ ರೀತಿಯಿಂದ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಭಾಳ ಬರ್ಡನ್ ಆಗ್ತಿದೆ ನಮಗೂ. ಇದು 20 ಆದ್ಮೇಲೆ ಇನ್ನು 27 ಒಂದಿದೆ. ನಮ್ಮಲ್ಲಿ ಇರೋದು 40 ಕೋಟಿ ಎಲ್ಲ ಸ್ಯಾಲ್ರಿ ಇಡೋದು ಡೆವಲಪ್ಮೆಂಟ್ಗೆ. ಸೊ ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನು ನಾವು ಕೋರ್ಟ್ನಲ್ಲಿ ಡ್ರಾಪ್ ಮಾಡಿಸ್ಕೊತೀವಿ. ಸರ್, ಈಗ CDP ಮ್ಯಾಪ್ ಪ್ರಕಾರ ಒಂದು ರಸ್ತೆ ಇತ್ತು ಮೊದಲಿಗೆ, ಅದನ್ನ ಬಿಟ್ಟು ಬೇರೆ ಕಡೆ ಇವರು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಆ CDP ರಸ್ತೆ ಎಲ್ಲಿ ಹೋಯ್ತು, ಅದೇನು ಐತ್ಯಾ ಅಥವಾ ಇಲ್ವಾ? ಯಾರಾದರೂ ಅಲ್ಲ, CDP ನಾವು ಮಾರ್ಕ್ ಬಿಟ್ಟಿದ್ದೀವಿ. CDP ನಮಗೆ ಯಾವಾಗ ಹ್ಯಾಂಡ್ ಓವರ್ ಆಗ್ತಿದೆ ಅಂದ್ರೆ ಅದು ಏನೇ ಆದಮೇಲೆ, ಅವ್ರು ಏನೇ ಮಾಡಿಲ್ಲ. ಅದು ಏನೇ ಆದ್ಮೇಲೆ ನಮ್ಮ ಮಾರ್ಕ್ ಇದ್ದಾರೆ. ಅದಕ್ಕೆ ನಾವು ಹೇಳಿದ್ಲ ಮುಂದೆ ನಮಗೆ ಬರ್ತೈತೆ ಅದು ಕಾನೂನಿನ ದೃಷ್ಟಿಯಿಂದ. ಸೊ ಅವ್ರು ಏನೇ ಮಾಡಿದ್ಮೇಲೆ ಅದು ನ್ಯಾಚುರಲ್ ಆಗಿ ನಮಗೆ 24 ಮೀಟರ್ ರಸ್ತೆ ಬರ್ತೈತೆ. ಈಗ ಡಿವಿಷನ್ ಮಾಡಿದಂತೆ ಅದ್ರಾಗ ಸ್ಪಷ್ಟವಾಗಿ ಕಾಣ್ತದೆ. ನಮ್ಮ ರಸ್ತೆ ಅದನ್ನು ಬೇರೆ ಕಡೆ ಕೋರ್ಟೇ ಒಪ್ಕೊಂತಿದೆ. ಕೋರ್ಟ್ ಒಪ್ಪಿದ್ಮ್ಯಾಗ ಪ್ರಶ್ನೆ ಇಲ್ಲ. ಅವರು ಮಾಲಕರು ಒಪ್ಕೊಂಡಿದ್ದಾರೆ, ನಮ್ಮ ರಸ್ತೆ ಬಿಟ್ಟರೆ ಜಾಗ ಬಿಟ್ಟರೆ ಸಾಕು ಮಾಡಿ ಕೌನ್ಸಿಲ್ಗೆ ಅಪಮಾನ ಮಾಡಿದ್ರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಮೊನ್ನೆ ಕಾರ್ಪೊರೇಷನ್ ಸಾಮಾನ್ಯ ಸಭೆ, ತುರ್ತು ಸಾಮಾನ್ಯ ಸಭೆ ಏನು ಮಾಡ್ಯಾರ? ಏನು ಸಭೆ ಮಾಡ್ಯಾರ? ಅಧಿಕಾರ ಯಾರು ಕೊಟ್ಟರು? ಅವರು ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವರು ಭಾಳ ಜಾಣರಿದ್ದಾರೆ. ಅವ್ರು ಸಿಕ್ಕೋದಿಲ್ಲ. ಅವರೇ ಇವ್ರು ಸಿಕ್ಕ ಅವ್ರು ಹೋದ್ರು. ಅದಕ್ಕೆ ನಾವು ಹಿಂಗೆ ಸಿಗಬಾರ್ದಂತ ಅವ್ರನ್ನ ಹೊರಗೆ ತೆಗೆದ್ವಿ. ಸೊ ಶಾಸಕರ ನೇತೃತ್ವದಲ್ಲಿ ಏನದು ಡೈರೆಕ್ಷನ್ ಕೊಟ್ಟಿದೆ ಅಂದರೆ ಕಮಿಷನರ್ ನಿರ್ಧಾರ ತಗೋಬೇಕು. ಹಂಗಾರೆ ಅವರೇ ಬರೀಬೇಕಿತ್ತಲ್ಲ ನಮಗೆ ಜಾಗ ಬೇಕಂತ. ಅವ್ರ್ಯಾಕೆ ಬರೆದಿಲ್ಲ? ಅವರು ಕಮಿಷನರ್ ತೊಂದರೆ ಕೊಡಲಿಕ್ಕೆ, ಸರ್ಕಾರ ತೊಂದರೆ ಕೊಡಲಿಕ್ಕೆ ಅವ್ರು ಮಾಡಿದರು. ನಾವು ಹೇಳಿದಾಗ ಕಮಿಷನರ್ ಅಧಿಕಾರ ಕೊಟ್ಟರೆ ನಮ್ಗೆ ಬೇಡ ಜಾಗ. ಯಾಕಂದರೆ ನಾವೆಲ್ಲೂ ಒಪ್ಪಿಲ್ಲ. ಅದು ಯಾರೋ ಅಧಿಕಾರಿ ತಪ್ಪು ಮಾಡಿದ್ರಿಂದ ಇಡೀ ವ್ಯವಸ್ಥೆಗೆ ಅದಕ್ಕೆ ಬಲಿ ಆಗಲಿಕ್ಕೆ ಅಲ್ಲದಲ್ಲ. ಮತ್ತು ಆವಾಗೂ ಕಮಿಷನರ್ ನಮ್ಮ ನಿತೀಶ್ ಪಾಟೀಲ್ ಅವರು ಅದರ ಹೆಡ್ಡು, ಅವ್ರ ಗಮನ ಕೂಡ ಇಲ್ಲ. ಅದು ಲೆಟ್ರ್ ಬರ್ತದ್ದು ಬೆಂಗಳೂರಿಗೆ. ಸೊ ಅದು ರಾಜಕೀಯ ಪ್ರೇರಿತದಿಂದ ಅದು ಈ ರೀತಿ ಆಗಿದೆ. ಅದಕ್ಕಾಗಿ ನಾವು ಅದು ವಿಡ್ರಾ ಮಾಡಿದ್ರಲ್ಲಿ ಏನು ತಪ್ಪೇನಿಲ್ಲ. ಈಗೇನಂತ ಆಕಾಶ ಏನು ಬಿದ್ದೋಗಿಲ್ಲ. ಫ್ಯೂಚರ್ನಲ್ಲಿ ರಸ್ತೆಯಲ್ಲಿ ಮಾಡ್ತೀವಿ. ಸರ್, ಮತ್ತೊಂದೆಡೆ ಈಗ ಆರ್ಥಿಕ ಸಂಕಷ್ಟದಲ್ಲಿದೆ, ಮಹಾನಗರ ಪಾಲಿಕೆ ಆರ್ಥಿಕ ಸಂಕಷ್ಟದಲ್ಲಿದೆ. ಆದರೆ ಮಹಾನಗರ ಪಾಲಿಕೆಯ ಜಾಗನೇ ಹೆಚ್ಚು ಒತ್ತುವರಿಯಾಗಿದೆ ಅಂತ ಸರ್. ಮಹಾನಗರ ಪಾಲಿಕೆ ನೋಡೋಣ, ಅದು ಬೇರೆ. ಅದು ಅವ್ರ ಅಧಿಕಾರಿಗಳು ಮಾಡಬೇಕು, ಅವ್ರು ಮಾಡ್ಬೇಕು. ಅವ್ರ ಡ್ಯೂಟಿ ಅವ್ರು ಹೇಳ್ತೀವಿ. ತಪ್ಪು ಮಾಡಿದ್ರ ಮೇಲೆ ಕ್ರಮ ಏನಿಲ್ಲ ಸರ್? ಏನು ಕ್ರಮ ಇಲ್ಲ, ಏನು ಕ್ರಮ ಆಗಲಿ. ಏನು ಮಾಡ್ಲಿಕ್ಕೆ 3 ವರ್ಷ ಉಳಿದಿತ್ತು, ಅದು ಮಾಡಲಿಕ್ಕೆ ಡೆವಲಪ್ಮೆಂಟ್ ಮಾಡ್ತೀವಿ. ಜನರ ತೆರಿಗೆ ದುಡ್ಡು ವೇಸ್ಟ್ ಆಯ್ತು ರೋಡ್ ಮಾಡಿ.
ಆಮೇಲೆ ರಸ್ತೆ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾರೆ ಬಿಜೆಪಿ. ಇಲ್ಲ ಅದು ಮುಗಿದು ಹೋಯ್ತಿದ್ದೀನಿ. ಅದು ಏನಿಲ್ಲ, ಅದು ಅಲ್ಲಿ ನೀವು ಯಾರನ್ನ ಬೆಂಗಳೂರನ್ನ ಕೇಳ್ಬೇಕು, ಯಾರು ಪರ ವಿರೋಧ ಚರ್ಚೆ ಏನು ಅವ್ರಿಗೆ ಭಯ ಅಂತ ಹೇಳಿದ್ರೆ ಯಾರು ಹಿಂಗೆಲ್ಲ ಸಿಕ್ಕಾಗ ಭಯ ಬಂದಂಗ. ಏನು ನಾವು ಕಾಂಗ್ರೆಸ್ ಅವ್ರು ಹೇಳಿದ್ರು, ಬಿಜೆಪಿ ಅವ್ರು ಹೇಳಿದ್ರು, JDS ನವ್ರು ಹೇಳಿದ್ರು, ತರಾತುರಿಯಲ್ಲಿ ಹೇಳಿದ್ರು. ಮಾಡ್ದಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳಾರ, ಮಾಡಿದ್ರೆ ಹಿಂಗೆ ಹೇಳಾರ. ಸರ್, ಈಗ ಪ್ರಧಾನಮಂತ್ರಿಗಳು ದೇಶದಲ್ಲಿ ಚುನಾವಣೆ ಪ್ರಚಾರ ಸಭೆಯಲ್ಲಿ ನಾಗಮಂಗಲದ ಗಲಾಟೆಯನ್ನ ಪ್ರಸ್ತಾಪ. ಹೌದು, ಮತ್ತೆ ಅದನ್ನ ಬಿಟ್ರೆ ಬೇರೆ ಏನು ಹೇಳೋದು ಇದ್ರೆ ರಾಜ್ಯದಲ್ಲಿ ಗಣಪತಿ ಕುಡ್ಸಕ್ಕೂ ಅವಕಾಶ ಇಲ್ಲ ಅನ್ನೋ ಬೇರೆ ಇದಲ್ಲ. 60,000 ಗಣಪತಿ ಇದಾವ ನಮ್ಮ ರಾಜ್ಯದಲ್ಲಿ. ಸುಮಾರು 60,000 ಗಣಪತಿಯನ್ನು ಕೂಡಿಸ್ತಾರೆ. ಎಲ್ಲಿ ಒಂದು ಆಕಸ್ಮಿಕ ಆಗಿರ್ಬೋದು, ಅದಕ್ಕೆ ಪೊಲೀಸರು ಇದ್ದಾರೆ, ನೋಡ್ಕೋತಾರೆ ಅದಕ್ಕೆ ಅಷ್ಟು. ಈಗ ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಪ್ರಸ್ತಾವನೆ ಕಳಿಸ್ತಾ ಇದೀವಿ ಅನ್ನುವಂಥದ್ದು DC ಅವರು ಹೇಳ್ತಾರೆ. ಆಲ್ರೆಡಿ ಮಾಡ್ತಾ ಇದ್ದಾರೆ. ಈಗಾಗಲೇ ಎಕ್ಸ್ಪರ್ಟ್ ಆದರೆ ಅದು ಇಂಟರ್ನ್ಯಾಷನಲ್ ಸ್ಪೆಷಲ್ ಅನ್ನೋ ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಈಗಾಗಲೇ 6 ಹೊಸ ಬಿಗ್ ಏರ್ಕ್ರಾಫ್ಟ್ಗೆ ಪ್ರೊವಿಷನ್ ಮಾಡ್ತಾ ಇದ್ದಾರೆ. ಟರ್ಮಿನಲ್ ಮಾಡ್ತಿದ್ದಾರೆ 6 ಸರ್. ಅದೇ ಸಾಕು, ಅಷ್ಟೇ ಸಫಿಷಿಯಂಟ್. ಇಂಟರ್ನ್ಯಾಷನಲ್ ಆದ್ರೆ ರಾಜ್ಯದ 3ನೇ ವಿಮಾನ ನಿಲ್ದಾಣ ಆಗಿ ಮೇಲ್ದರ್ಜೆಗೆ ಏರುತ್ತೆ ಬೆಳಗಾವಿ, ಉತ್ತರ ಕರ್ನಾಟಕ. ಹಾಗಾಗಿ ಬೆಳಗಾವಿ ಇರುವಂಥ ಅವಕಾಶ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ. ಅದು ನ್ಯಾಚುರಲ್ ಆಗಿ ಬೆಳೀತೈತೆ. ಅಭಿವೃದ್ಧಿನೇ ಆಗ್ತಿದೆ, ಆದ್ರೆ ಏನಲ್ಲಿ ಪಂಚಾಯತಿಗೆ ತೆರಿಗೆ ಕಟ್ಟಬೇಕಿದ್ದು ಪಾವತಿ ಮಾಡಿಲ್ಲ ಅಂತ ಏರ್ಪೋರ್ಟ್ದವರು. ಅದು ಅವ್ರ ಡ್ಯೂಟಿ, ಅವ್ರು ನೋಟಿಸ್ ಕೊಟ್ಟು ಅವ್ರ ವಸೂಲಿ ಮಾಡ್ಬೇಕು. ಅವ್ರ ಡ್ಯೂಟಿ, ಅದು ಪಂಚಾಯತ್ ಅವ್ರ ಕೆಲಸ ಅವ್ರು ಮಾಡಿ ಅದನ್ನ ಸಿ ಅವ್ರ ಗಮನಕ್ಕೆ ತಂದ್ರೆ ಸಿ ಅವ್ರ ಮತ್ತೆ ವಹಿಸ್ತಾರೆ. ಅವರು ಕೂಡ ಹುಬ್ಬಳ್ಳಿ ಪುರಸಭೆಯಲ್ಲಿ ಅಧ್ಯಕ್ಷ ಭಾರತ್ ರೈಲನ್ನ ಈಗ ಇಲ್ಲಿ ಬೆಳಗಾವಿ ಒಳಗೆ BJP ನಾಯಕರು ಸ್ವಾಗತ ಮಾಡ್ತಾ ಇದ್ದಾರೆ. ಅಂದರೆ ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ಅದಿಲ್ಲ, ಅದು ಪುಣೆದಿಂದ ಹುಬ್ಬಳ್ಳಿಗೆ ಹೋಗುವಂಥ ರೈಲನ್ನು ನಿಲ್ಲಿಸಿ ಬೆಳಗಾವಿ ರೈಲ್ವೆ ನಿಲ್ದಾಣದಲ್ಲಿ ನಾಳೆ ಸ್ವಾಗತ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸ್ವಾಗತ ಮಾಡ್ತೀರಾ? ಹೇಗೆ ನಾವು ಮುಂದೆ ಖಾನಾಪುರದಾಗ ಮಾಡ್ತೀವಿ ಸರ್? ಅಲ್ಲ ಸರ್, ಮತ್ತೆ ಮಹಾರಾಷ್ಟ್ರದವರು ಅದಕ್ಕೆ 3 ದಿನ ಡೈವರ್ಟ್ ಮಾಡ್ಕೊಂಡಿದ್ದಾರೆ ಸರ್. ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟದ್ರೆ ಅವ್ರು ಹೆಂಗ್ ಮಾಡಬೇಕು ಅದಲ್ಲ ಸರ್. ಈಗ ಪುಣೆಯಿಂದ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಟೆಕ್ನಿಕಲ್ ಸಮಸ್ಯೆ ಇರಲ್ಲ, ಆದ್ರೆ ಬೆಂಗಳೂರಿಂದ ಬೆಳಗಾವಿಗೆ ಬರ್ಬೇಕಂತಂದ್ರೆ ಟೆಕ್ನಿಕಲ್ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ ಸರ್ ಅವರು. ವೇಟ್ ಮಾಡೋಣ. ಒಂದೇ ಸರಿ ಎಲ್ಲ ಕಡೆ ಮಾಡ್ಲಿಕ್ಕೆ ಆಗೋಲ್ಲ. ಒಂದೇ ಭಾರತ ಮಾತ್ರ ಕೂಡ ಕೋಚಿಸ್ ಬರಬೇಕು. ಟ್ರೈನ್ ಅವರು ಆರ್ಡರ್ ಕೊಟ್ಟಿರ್ತಾರೆ, ಒಂದೊಂದೇ ಬರಬೇಕು. ಗಂಡು ಹುಟ್ಟಿದ್ದು ಬಂದೇ ಬರ್ತಾವ. ಗಂಡು ಹುಟ್ಟಿದ್ದು ಹುಬ್ಬಳ್ಳಿಯವರಿಗೆ ಪೇಡೆ ಇಲ್ಲಿ ಬೆಳಗಾವಿ ಚಿಕ್ಕೋಡಿಲಿ ಆಪರೇಷನ್ ಕಾಂಗ್ರೆಸ್ ಚಿಕ್ಕೋಡಿ ಪುರಸಭೆಯಲ್ಲಿ BJP ಮತ್ತು ಕಾಂಗ್ರೆಸ್ ಒಟ್ಟಾಗಿ ಅಧಿಕಾರವನ್ನು ಹಂಚಿಕೆ ಮಾಡ್ತಾರೆ. ಒಂದೊಂದು ಸಾರಿ ಅಭಿವೃದ್ಧಿ ದೃಷ್ಟಿಯಿಂದ ಅದೆಲ್ಲ ಮರಿಬೇಕಾಯ್ತು ನಾವು. ಆ ದೃಷ್ಟಿಯಿಂದ ಅವರು ಅಂತ ಹೋದಾರ, ಇವ್ರಂತ ಒಂದು ಮಾಡಿದ್ದಾರೆ. ಸೊ ಚುನಾವಣೆ ಆದಾಗ ಚುನಾವಣೆ ಮಾಡ್ತೀವಿ. ಒಂದೊಂದು ಸಾರಿ ಡೆವಲಪ್ಮೆಂಟ್ ದೃಷ್ಟಿಯಿಂದ ಹೊಂದಾಣಿಕೆದಾಗ ಅನಿವಾರ್ಯವಾಗಿ ಮಾಡ್ಕೊಳ್ಬೇಕು ಅಂತ ಮಾಡಿದ್ದಾರೆ ಅಷ್ಟೇ. ಸ್ಥಳೀಯ ನಾಯಕರು ಚಿಕ್ಕೋಡಿ ಲೋಕಸಭೆಯಲ್ಲಿ BJP ಒಡೆದ ಮನೆಯಾಗಿದೆ. ಸೊ BJP ನಾಯಕರು ಏನಾದ್ರು ಸೆಳೆಯುವ ಪ್ರಯತ್ನ ನಡೀತಾ ಇಲ್ಲ ಅಂಥದಕ್ಕೆಲ್ಲ. ಅದು ಓನ್ಲಿ ಸೀಮಿತವಾಗಿರೋದು ನಗರಸಭೆಗೆ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೀವು ಬರ್ತೀವಿ ನಾವು ಬರ್ತಿದ್ವಿ. ಸಹಿ ಕೂಡ ನಾವು ಮಾಡಿರೋದಕ್ಕೆ ಎಲ್ಲ ಇದೆ ಅದಕ್ಕೆ. ನಾನು CM ಆದ್ರೆ ಏನು ತಪ್ಪೇನಿದೆ ಅನ್ನುವಂಥದ್ದು ಸಹಿ ಇದೆಲ್ಲ ಒಂದು ನಂದು ಸಹಿ ಅದ. ಸಹಿ ನಮ್ದೇ ಇದೆ. ಓಕೆ.